ತಂಗ್ಯಮ್ಮ ಇದು? ನಮ್ಮ ವಿಜಿ ಹಣೆ ಬರ ಹಿಂಗಾಗೋಯ್ತು. ಅವತ್ತೇ ಹೇಳ್ದೆ, ಆ ಗೀತಾ ಮನೆ ಬಿಟ್ಟು ತೊಲಗದ ಮೇಲೆ ಅವಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ತಪ್ಪು ಅಂತ. ನೀನ್ ಯಾಕೋ ವಿಜಯ್ ಅವಳಿಗೆ ಕಾಲ್ ಮಾಡೋದಕ್ಕೆ ಹೋದೆ? ಇದು ಅಣ್ಣ ಕೊಟ್ಟ ಐಡಿಯಾನಾ? ಏ ಏನು ಹೇಳ್ತಿದ್ಯಾ ತಂಗ್ಯವ? ಅಯ್ಯಪ್ಪ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ನನ್ನ ಪಾಡಿಗೆ ಸೈಡಲ್ಲಿದ್ದೆ. ನನ್ನ ಮೇಲೆ ಯಾಕೆ ಆರೋಪಿಸ್ತೀಯ? ಅದನ್ನ ಹಾಗೆ ಮಾಡ್ಕೊಂಡು ಈ ಪುಣ್ಯಾತ್ಮನೆ. ನನಗೇನ್ ಗೊತ್ತಿತ್ತು ಮಾಮ, ಗೀತಾ ಫೋನ್ ಕಾಲ್ ಇಟ್ಕೊಂಡು ವಿಷಯ ಈ ರೀತಿ ತಿರುಗಿಸ್ತಾಳೆ ಅಂತ. ಅವಳು ಕಿಲಾಡಿ ಪುಣ್ಯಾತ್ಮ. ಅವಳ ಮೇಲೆ ನೀನು ಏನೇ ಬಿಸಾಕಿದ್ರು ಛಂಗ್ ಅಂತ ಎದ್ದು ನಿಲ್ತಾಳ ಅವಳು. ನೀನು ಸೆಗಣಿ ಬಿಸಾಕು, ಸಾರಿಸ್ಕೊತಾಳೆ. ಬೈಗಳು ಬಿಸಾಕು, ಬಾಡಿಸ್ಕೊತಾಳೆ. ನಗು ಬಿಸಾಕು, ನೆಂಚ್ಕೊತಾಳೆ. ಏನಾದ್ರೂ ಪ್ಲಾನ್ ಮಾಡು, ಪಂಚ್ ಕೊಡ್ತಾಳೆ. ಅವಳನ್ನ ಹೊಗಳು ಬೇಡ. ಅಲ್ಲವ, ಸದ್ಯಕ್ಕೆ ನನಗೆ ಅರ್ಥ ಆಗದೆ ಇರೋದು ಒಂದೇ, ಯಾವಾಗ್ಲೂ ಸತ್ಯದ ಪರವಾಗಿ ನಿಲ್ಲೋ ಆ ಗೀತಾ ಇವತ್ತು ಮಾತ್ರ ಸುಳ್ಳಿನ ಪರವಾಗಿ ಯಾಕೆ ನಿಂತ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟೇ ಅಲ್ಲ, ಯಾವಾಗ್ಲೂ ಎದುರ್ಸ್ ನಿಲ್ಲೋಳು ಪುಸುಕ್ಕಂತ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅದೆಲ್ಲ ಅವಳ ನಾಟಕ ಅಮ್ಮ. ಹೇಗಾದ್ರೂ ಮಾಡಿ ಈ ಮನೆಗೆ ಸೇರ್ಬೇಕು ಅನ್ನೋ ದಾರಿಲಿ ಅವಳು ಮಾಡಿದ ಡ್ರಾಮಾ ಇದು. ಇಂಥ ಡ್ರಾಮಾ ಮಾಡೋ ಬುದ್ಧಿ ಇದ್ದಿದ್ರೆ ಗೆಲ್ಲೋ ಚಾಲೆಂಜ್ ಮಾಡ್ದಾಗ್ಲೆಲ್ಲ ಸೋತೆ ಅಂತ ಕಾಲ್ ಮುಗಿದು ಸುಮ್ಮನಿರ್ಬೋದಾಗಿತ್ತಲ್ಲ ವಿಜಿ. ಕಾಲೇಜ್ ಸೆಮಿಸ್ಟರ್ ಫೀಸ್ ಕಟ್ಟೋವಾಗ್ಲೂ ಕಾಲು ಚಾಚಿದಾಗ ಕಾಲಿಗೆ ಬೀಳ್ದೇ ಇರೋ ಮೊಂಡಿ ಅವಳು. ಇವತ್ತು ಕಾಲು ಹಿಡಿದು ಥಂಡ ಓಡಿಸಿದಳಂತಂದ್ರೆ ತುಂಬಾ ದೊಡ್ಡ ವಿಷಯ ತಂಗ್ಯಮ್ಮ. ಈ ದೊಡ್ಡ ವಿಷಯದಿಂದ ಏನೋ ಒಂದು ದೊಡ್ಡ ಕುತಂತ್ರನೂ ಇದೆ. ಇಲ್ಲ ಅಂತಂದ್ರೆ ಅವಳು ನಿನ್ನನ್ನು ಅಪ್ಪಿಕೊಂಡು ನಮಗೆ ಅಂತ ಸ್ಮೈಲ್ ಮಾಡ್ತಿರ್ಲಿಲ್ಲ. ಅವಳು ಸ್ಮೈಲ್ ಮಾಡಿದ್ಲಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೋ? ಏಯ್ ಕಟ್ಟಿ, ನಾವ್ಯಾವ ಸೀಮೆ ಫ್ರೆಂಡ್ಸ್? ವಿ ಆರ್ ಎನಿಮೀಸ್. ಓ, ಗೀತಾ ಗತಿ ಅದೋ ಗತಿ ಆಯ್ತು ಅಂತ ನಮ್ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಬಂದ್ರಾ? ಓ, ಹಾಗಾದ್ರೆ ಇವರಿಗೆ ಲೇಟೆಸ್ಟ್ ನ್ಯೂಸ್ ಗೊತ್ತಿಲ್ಲ ಅನ್ಸುತ್ತೆ ದಿವ್ಯಾ. ಯಾವ್ದೇ ಅದು? ಓಹೋ, ಬ್ರೇಕಿಂಗ್ ನ್ಯೂಸಾ? ನಮ್ ಗೀತಾ ಮತ್ತೆ ಆ ವಿಜಿ ಮನೆಗೆ ಹೋಗಿ ಸೇರಿದ್ದಾಯ್ತು. ಅದು ನಾನು ನೋಡಿದ್ದು ಆಯ್ತಮ್ಮ. ಅಂದ್ಮೇಲೆ ನಿಮ್ ಗುರು ವಿಜಿಗ್ರಾಚಾರ ಕೆಡ್ತು ಅಂತಾನೆ ಲೆಕ್ಕ. ಏಯ್ ದಡ್ಡಿ, ನಿಮ್ ನಾಯಕಿ ಅದೇ ಗೀತಾ ಆ ಮನೆಗೇನು ತಲೆ ಎತ್ಕೊಂಡು ಹೋಗಿಲ್ಲ. ಅಯ್ಯೋ, ನಂದು ತಪ್ಪಾಯ್ತು ಅಂತ ಕಾಲಕ್ ಬಿದ್ದು ಭಿಕ್ಷೆ ಬೇಡಿ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಒಳಗಡೆ ಹೇಗ್ ಹೋದ್ಲು ಅನ್ನೋದು ಮುಖ್ಯ ಆಗಲ್ಲ, ಹೋದ್ಮೇಲೆ ಏನಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಮಿಸ್ಟರ್ ಗಿರೀಶ್. ಹಾವು ಮನೆಗ್ ಸೇರಿದ್ಮೇಲೆ ಕಚ್ಚದೇ ಇರುತ್ತಾ? ಮೇಡಮ್ ಅವರೇ, ಸೇಫ್ ಅಂದ್ಕೊಂಡು ಹಾವು ಹುತ್ತಾ ಸೇರ್ತಾವನೋ ಭ್ರಮನ ಬಿಟ್ಟಾಕಿ ಮೇಡಮ್. ಯಾಕಂದ್ರೆ ಗೀತಾ ಅಲ್ದ ಇಲ್ಲಿ ವಿಷಕಾರೋ ಕಾಳ ಸರ್ಪ ನಮ್ ವಿಜಿ. ಬೇಡ ಸಿಟಿ, ಸರ್ಪಕ್ಕೆ ಕಂಪೇರ್ ಮಾಡಿ ನಿಮ್ ನಾಯಕನ್ ಮರ್ಯಾದೆ ಯಾಕೆ ತೆಗಿತೀರಾ? ಫಸ್ಟ್ ನೈಟ್ ಅಲ್ಲಿ ಅದೇ ಹಾವಿನ ಭಯಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ. ವಿಜಿ ಮೂಲಿಗೆ ಸೇರಿದ್ನಲ್ಲ, ಆ ಕತೆ ನಮ್ಗೇನ್ ಗೊತ್ತಿಲ್ವಾ? ಏಯ್, ದ್ವೇಷ ಅನ್ನೋದು ವಿಜಿ ಪಾಲಿಗೆ ಬರೀ ವೇಷ ಅಲ್ಲ, ಅದು ಅವನ ಹುಟ್ಟುಗುಣ. ಅದು ಆ ಗೀತನ ಸುಟ್ಟೆ ಸುಡುತ್ತೆ. ಸುಡೋ ಬೆಂಕಿ ಆ ಮನೇಲಿ ಹುಟ್ಟೋದು 100% ಸತ್ಯ. ಆದ್ರೆ
ಅದ್ರ ಶಾಖ ಬೊಬ್ಬೆಪ್ಸೋದು ವಿಜಿ ಮೈ ಮೇಲೆ. ಬರ್ದಿಡ್ಕೊ. ನಾನ್ ಯಾಕೆ ಬರ್ದಿಟ್ಕೋಬೇಕು? ಯಾಕಂದ್ರೆ ನಾನ್ ಹೇಳಿದ್ದು ಬರೀ ಬರಹ ಅಲ್ಲ, ಗೀತ ಬರಹ. ಅದು ನಿಮ್ ವಿಜಿದು ಹಣೆ ಬರ. ಯಜಮಾನ, ಅವತ್ ನನ್ನ ಅಡ್ಗೆ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿ ಅಯ್ಯೋ ಫೀಸ್ ಕಟ್ಟೋ ಅವಕಾಶ ತಪ್ಪೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ರೆ ನೀನ್ ಇದೇ ರೀತಿ ಮೌತ್ ಆರ್ಗನ್ನ ನುಡ್ಸ್ಕೊಂಬಂದೆ ಅಲ್ವಾ? ಆ ಊರಿನ ಯಾವತ್ತಾದ್ರೂ ನಿಂಗ್ ವಾಪಸ್ ಕೊಡ್ಬೇಕು ಅಂತ ಕಾಯ್ತಾ ಇದೆ. ಇವತ್ ಆ ಅವಕಾಶ ಬಂತು. ಥ್ಯಾಂಕ್ಸ್ ಯಜಮಾನ್ರೆ. ಏನೇ ಹಾಲಲ್ಲಿ ನಾಟಕ ಮಾಡ್ಕೊಂಡು ಹತ್ಕೊಂಡು ಇಲ್ಲಿ ಸ್ಮೈಲ್ ಮಾಡ್ತೀಯಾ? ನಾಟಕ ಮಾಡೋರ್ ಮಧ್ಯೆ ನಾಟಕ ತಾನೇ ಮಾಡ್ಬೇಕತ್ತೆ. ಅಂದ್ರೆ ನೀನು? ನಾನಲ್ಲ, ನೀನ್ ಯಜಮಾನ. ಡೇರ್ ಡೆವೆಲ್. ಇರೋದನ್ನ ಮುಖದ ಮೇಲೆ ಹೇಳೋ ಹೀರೋ. ಮನ್ಸಿಗೆ ಅನ್ಸಿದನ್ನ ಆ ಕ್ಷಣಕ್ ಮಾಡಿ ಬಿಸಾಕೋ ನಾಯಕ ಅಂತ ನೀನ್ ಮಾಡಿದೇನು? ನಾಟಕ. ನಮ್ ಮನೆಗೋಗಿ ಕಣ್ಣೀರಿಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ತೌರಿ ಕರಿ ಹಾಗೆ ಮಾಡಿ ನಾನು ಇಲ್ಲಿಂದ ಹೋದ ತಕ್ಷಣ ನನ್ನ ಹೆಂಡತಿ ನನ್ನ ಬಿಟ್ಟೋದ್ಲು ಅಂತ ಪ್ರೆಸ್ ಅವ್ರ ಮುಂದೆ ಪ್ರೆಸ್ ಮಾಡಿ ಹೇಳೋ ಕಲಾಕಾರ ಬುದ್ಧಿ ನಿನ್ನ ಒಳಗಡೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನು ಇದು ನಿಮ್ಮ ಅಮ್ಮ ಕಲ್ಸಿದ್ದ? ಏಯ್, ಕಿರುಚಬೇಡಿ ಅತ್ತೆ. ನಾನ್ ವಾಪಸ್ ಬಂದಾಯ್ತು. ಇನ್ಮೇಲೆ ಎಲ್ಲಾ ಬಂದ್. ಅಂದ್ರೆ ಟೋಟಲ್ ಆಗಿ ಇದ್ರ ಅರ್ಥ ಏನು ಈ ಗೀತಮ್ಮ? ತುಂಬಾ ಸಿಂಪಲ್ ತರಣ ಅಂಕಲ್. ಈ ಸತಿ ನಾನು ವಾಪಸ್ ಬಂದಿರೋದು ನಿಮ್ಗಳ ಜನ್ಮ ಜಲಾಡಕ್ಕೆ. ಜಾಲಾಡೋದು ಅಂದ್ರೆ ಗೊತ್ತಲ್ಲ, ಬಟ್ಟೆ ನೆನ್ಸಿ ಎತ್ತೆತ್ ಹೋಗ್ದು ಬ್ರಷ್ ಹಾಕಿ ಉಜ್ಜಿ ಹಿಂಡಿ ಕಸ್ಕಿ ಕೊನೆಲ್ ನೀರಲ್ಲಿ ಆಡ್ಸಿ ಸಾಕಪ್ಪ ಶಿವನೇ ಎಲ್ಲಾ ಕೊಳೆ ಹೋಯ್ತು ಅಂತ ಬಟ್ಟೆ ಅಂದಾಗ ಅದನ್ನ ಕಂಬಿ ಮೇಲೆ ಹಾಕೋದು. ಹಾಗಾದ್ರೆ ನಾವು ಕೊಳೆ ಅಂಟಿರೋ ಬಟ್ಟೆಗಳು ಆಚೆ ಹೋಗಿ ಮನ್ಸುಗಳು. ಅದನ್ನ ಹೊಗ್ದು ಅದ ಮಾಡಕ್ಕೆ ಮತ್ತೆ ನಾನು ವಾಪಸ್ ಬಂದಿದ್ದೀನಿ. ಆಡೋ ಆಟದಲ್ಲಿ ಒಬ್ರೇ ಗೆಲ್ತಾ ಇದ್ರೆ ಮಜಾ ಇರೋಲ್ಲ ಅನ್ನೋ ಕಾರಣಕ್ಕೆ ಆ ದೇವ್ರು ಒಂದ್ಸತಿ ನನ್ನ ಸೋಲ್ಸಿರೋದು. ಆದ್ರೆ ಆ ಸೋಲು ನೀವು ಬಯಸಿದ ರಿಸಲ್ಟ್ ಕೊಡ್ಲಿಲ್ಲ. ಈ ಮನೆಯಿಂದ ಆಚೆ ಹೋಗಿದ್ದು ತಾತ್ಕಾಲಿಕ ಅಂದ್ಮೇಲೆ ಈಗ ಮತ್ತೆ ವಾಪಸ್ ಬಂದ್ ನಿಮ್ ಮುಂದೆ ನಿಂತಿದ್ದೀನಿ ಅಂದ್ರೆ ಗೆಲುವು ನಂದೇ ತಾನೇ. ನಾನಂತೂ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ ಅತ್ತೆ. ಯಜಮಾನ್ರೆ, ಈ ಮಾತನ್ನ ನೀವು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟ ದಿವಸ ಆಡಿದ್ದು ನೀವು ನಿಮ್ಮಾಟಗಳು. ಅದಕ್ ನನ್ ಕೈಲಾದ ಉತ್ತರನ ಕೊಡ್ತಾ ಹೋದೆ. ಇನ್ ಮುಂದೆ ಶುರು ಆಗೋದು ನನ್ನ ಆಟ. ತಾಕತ್ತಿದ್ರೆ ನಿಮ್ ಕೈಲಾದ ಉತ್ತರ ಕೊಡಿ, ನೋಡೋಣ. ಇಷ್ಟ ದಿವ್ಸ ನನ್ ಕಣ್ಣೆಚ್ಚರಿಕೆಯ ದೃಷ್ಟಿಯಿಂದ ನಿಮ್ಮನ್ನ ನೋಡ್ತಾ ಇತ್ತು. ಇನ್ ಮುಂದೆ ನನ್ ಮೈಯೆಲ್ಲ ಕಣ್ಣಾಗಿರುತ್ತೆ. ಯಾಕಂದ್ರೆ ಮತ್ತೆ ನಾನ್ ನಿಮ್ಮನೆಗ್ ವಾಪಸ್ ಬಂದಿದ್ದು ನಿಮ್ಗಳಿಗೆ ಸರಿಯಾದ ಪಾಠ ಕಲ್ಸಕ್ಕೆ. ಪ್ಲೇಟ್ ಉಲ್ಟಾ ಮಾಡಕ್ ನನಗೂ ಬರುತ್ತೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ಇನ್ನು ನನ್ ಗುರಿ ಒಂದೇ, ನಿಮ್ ಜನ್ಮ ಜಾಲಾಡೋದು. ದಿನಕ್ಕೊಂದ್ ಶಾಕ್ ಆದಿರುತ್ತೆ. ಪ್ರತಿ ರುಚಿ ಹೊಸ ರುಚಿ. ಇದು ನಾನ್ ಮಾಡೋ ಬದುಕು ಅಡಿಗೆ, ತಿನ್ನೋರ್ ನೀವೇ. ಬದುಕು ನನಗೆ, ನಡಕ ನಿಮಗೆ. ಕಾಯ್ತಾ ಇರಿ. ಶೋ ಬಿಗಿನ್ಸ್ ಫ್ರಮ್ ಟುಮಾರೋ. ನಾಳೆಯಿಂದ ಸಿನಿಮಾ ಶುರು. ಬೆಂಕಿಯಲ್ಲಿ ಬಿದ್ದು ಯಾವ ಶಂಕೆಯೂ ಇಲ್ಲದೆ ಹೂವಂತೆ ಎದ್ದು ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ,
ಗೆದ್ದೇ ಗೆಲ್ಲುವೆ ಒಂದು ದಿನ. ಯಾಕೆ ಸುಶೀಲಾ, ಒಳ್ಳೆ ಪ್ರೈಮರಿ ಸ್ಕೂಲ್ ಟೀಚರ್ ತರ ನಿಂತು ಬಿಟ್ಟಿದ್ಯಾ? ಕೈಯಲ್ಲಿ ಬೆತ್ತ ಒಂದಿದ್ರೆ ಚೆನ್ನಾಗಿರ್ತಿತ್ತು ನೋಡು. ಕೋಲ್ ಇದ್ದಿದ್ರೆ ಕೊಟ್ಟೆ ಬಿಡೋಣ ಅನ್ನಷ್ಟು ಕೋಪ ಬರ್ತಾ ಇದೆ. ಯಾಕೋ ನಾನು ಹಾಡಿದ ಹಾಡಲ್ಲಿ ಏನಾದ್ರು ತಪ್ಪಿತ್ತಾ? ಇದೆಯಲ್ಲ, ಗೆದ್ದೇ ಗೆಲ್ಲುವೇನು ಒಂದು ದಿನ ಅಂತಿದ್ದೀರಲ್ಲ, ಆ ಗೆಲುವಿಗೆ ನಿಮ್ಮ ಶ್ರಮ ಏನು? ಗೀತಾ ಅನ್ನೋ ಮಗಳನ್ನ ಈ ಭೂಮಿಗೆ ತಂದಿದ್ದು ನಾನೇ, ಹೆತ್ತಿದ್ದು ನಾನು, ಕೊಟ್ಟಿದ್ದು ನಾನು. ಅದು ಬಿಡಿ, ಗೆಲ್ಲಲೇಬೇಕು ಒಳ್ಳೆತನ ಅಂತಿದ್ದೀರಲ್ಲ, ಆ ಒಳ್ಳೆತನ ನಿಮ್ದ ಅಲ್ಲ, ಗೀತಂದು. ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಮಾವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಳೆ. ಅದನ್ನೇ ತಂತ್ರ ಅನ್ನೋದು ಸುಶೀಲಾ. ಎಲ್ಲೋ ಗೀತಿನೊಳಗಡೆ ನನ್ನ ಜೀನ್ಸ್ ವರ್ಕ್ ಆಗ್ತಾ ಇದೆ ಅನ್ಸತ್ತೆ. ಅರ್ಥವಾಗ್ಲಿಲ್ವೋ? ಜೀನ್ಸ್ ಅಂದ್ರೆ ವಂಶವಾಹಿನಿ ಅಂತ ಅರ್ಥ. ಈಗ ನಿನ್ನ ಮಗಳು ಉಪಯೋಗಕ್ಕೆ ಬರ್ತಾಳೆ. ಅಳಿಯಂದ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಆಗಿ ಸಂಸಾರ ಶುರು ಆಗ್ಬಿಟ್ರೆ ಸಾಕು. ಅವಳು ಬದುಕೋತಾಳೆ. ಇಲ್ಲ, ನಾನ್ ಬದುಕೊಳ್ತೀನಿ. ಯಾಕಂದ್ರೆ ಲಕ್ಷ್ಮಿ ವಾಸ ಮಾಡಿರೋ ಮನೆ ಕಣೆ ಅದು. ಆದ್ರೂ ಸವಾಸ ಸಿಕ್ಕಾಗ ತಾನೆ ಈ BP ಶ್ರೀನಿವಾಸನ ಶ್ರೀಮಂತಿಗೆ ಲಾಂಗ್ ಜಂಪ್ ಮಾಡಕ್ ಸಾಧ್ಯ. ಯಾಕೋ ಈ ಕುಹಕನಗೆ? ಮಗಳನ್ನ ಒಳ್ಳೆ ಮನೆಗೆ ಸೇರ್ಸೋದು ತವರಿನ ಸಂಸ್ಕಾರ ಆಗಿರ್ಬೇಕು ರೀ. ಅದು ಬಿಟ್ಟು ಅವಳಿಂದಾನೇ ಉದ್ಧಾರ ಆಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಿದ್ರೆ ಎದ್ದೇಳಕ್ಕಾಗ. ಬಿದ್ದೋಗುತ್ತೆ. ಒಳ್ಳೆ ಎಮೋಷನ್ ಫೂಲ್ ತರ ಮಾತಾಡ್ತಾಳೆ. ಗಂಡನ ಪ್ರಮೋಷನ್ ಏನಾಗ್ತಿದೆ ಅಂತ ಆಲೋಚನೆ ಮಾಡೋಕೆ ಪರಿಜ್ಞಾನ ಇಲ್ದಿರೋ ಹೆಂಡತಿ. ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಬಾರ್ದು. ಆನಂದದ ಆಕಳಿಕೆ ಬರ್ತಾ ಇದೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇದೆ ಅಂತ ಅರ್ಥ.